ಬಾಗಲಕೋಟೆಯ ಉಪಸಮರ ಏನಿದೆಯಲ್ಲ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ರಂಗೇರ್ತಾ ಇದೆ. ಇನ್ನು ಜನಪ್ರತಿನಿಧಿಯಾಗಿ ಅನುಭವ ಇಲ್ಲದಂತ ಉಮೇಶ್ ಮೇಟಿ ಅವರ ವಿಚಾರ ಏನಿದೆ ಅಂದ್ರೆ ತಂದೆ ಪ್ರಚಾರದಲ್ಲಿ ಮುಂಚೂಣಿಯಲ್ಲಿದ್ದಂತ ಅನುಭವ ಇತ್ತು. ತಂದೆ ಕಾಲದಿಂದಲೂ ಕೂಡ ಮತದಾರರ ಜೊತೆ ಒಡನಾಟವನ್ನು ಬೆಳೆಸ್ತಾ ಇದ್ರು. ತಂದೆಯವರ ಜೊತೆಯಲ್ಲಿದ್ರು. ಸೌಮ್ಯ ವ್ಯಕ್ತಿತ್ವ, ಇನ್ನು ಮೃದು ಮಾತುಗಳಿಂದ ಗ್ರಾಮೀಣ ಭಾಗದಲ್ಲಿ ಛಾಪ್ ಮೂಡಿಸ್ತಿದ್ರು. ಎಲ್ಲರೊಂದಿಗೆ ಸಾಮಾನ್ಯರಂತೆ ಬೆಳೆಯುವಂತ ಒಂದು ಮನೋಭಾವ ಅವರಲ್ಲಿತ್ತು. ಕಾಂಗ್ರೆಸ್ ನಾಯಕರೊಂದಿಗೂ ಕೂಡ ಸಮನ್ವಯ, ಒಂದಿಷ್ಟು ಚಾಣಕ್ಷತನವನ್ನ ಮೆರೀತಾ ಇದ್ರು. ಆ ಚಾಕಚಕ್ಯತೆ ಅವ್ರ ಹತ್ರ ಇತ್ತು. ನೋಡಿ, ಉಮೇಶ್ ಮೇಟಿ ಅವರು ಒಂದು ಲೆಕ್ಕಾಚಾರ ಇತ್ತಂತಂದ್ರೆ ಜಾಸ್ತಿ ಮಾತನಾಡೋರಲ್ಲ, ಬಹಳ ಸರಳ, ಅಷ್ಟು ಜನರಿಗೆ ಹತ್ರ ಆಗಿದ್ರಾ ಅನ್ನೋ ಪ್ರಶ್ನೆ ಇತ್ತು. ಮೇಟಿ ಅವರ ವರ್ಚಸ್ ಆ ರೀತಿಯಾಗಿತ್ತು, ಜನರಿಗೆ ಬಹಳ ಹತ್ರ ಆಗಿದ್ದು. ಅದರಂತೆ ಜನರ ಜೊತೆಯಲ್ಲಿ ಬೆರೆಯುವಂತ ಗುಣವನ್ನ ಉಮೇಶ್ ಮೇಟಿ ಅವರು ಹೊಂದಿದ್ರು. ಅಂದ್ರೆ ತಂದೆಯ ಕಾಲದಿಂದಲೂ ಕೂಡ ಈ ರಾಜಕೀಯವಾಗಿ ಅವ್ರ ಜೊತೆ ಕೆಲಸ ಮಾಡ್ಕೊಂತ ಹೋಗ್ತಾ ಇದ್ರು. ತಂದೆ ಜೊತೆಯಲ್ಲಿ ಮತದಾರರ ಜೊತೆ ಇದ್ರು. ಸೌಮ್ಯ ವ್ಯಕ್ತಿತ್ವ, ಬಹಳ ಸೈಲೆಂಟ್, ಅವರು ಮಾತನಾಡೋದು ಬಹಳ ಸಾಫ್ಟು. ಬಟ್ ಇದು ಗ್ರಾಮೀಣ ಭಾಗದ ಜನರಿಗೆ ಬಹಳ ಹತ್ರ ಆಗ್ತಿದೆ. ಯಾಕಂತಂದ್ರೆ ಎಲ್ಲರ ಜೊತೆ ಸಾಮಾನ್ಯರಂತೆ ಸಾಮಾನ್ಯವಾಗಿನೇ ಬದುಕ್ತಾ ಇದ್ರು ಅವರು. ಕಾಂಗ್ರೆಸ್ ನಾಯಕರ ಜೊತೆನೂ ಕೂಡ ಚೆನ್ನಾಗಿದ್ರು. ಅದು ಯಾವುದೇ ನಾಯಕರು ಇರ್ಬೋದು, ಆ ಬಣ ಈ ಬಣ ಅಂತ ಏನಿಲ್ಲ. ಮೇಟಿಯವರ ಕುಟುಂಬವೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಗೆ ಗಾಢವಾದಂಥ ಒಂದು ಸಂಬಂಧ ಆಯಿತು. ಪಕ್ಷ ಕೆಲಸಕ್ಕಿಂತ ಹೆಚ್ಚಾಗಿ ಆ ಕುಟುಂಬದ ಜೊತೆಯೂ ಕೂಡ ಸಿದ್ದರಾಮಯ್ಯನವರಿಗೆ ಪರಮಾಪ್ತರಾಗಿರೋ ಕಾರಣಕ್ಕೋಸ್ಕರ ಹೆಚ್ಚಿನ ಪ್ರಾಶಸ್ತ್ಯಗಳನ್ನ ಕೊಡ್ತಾ ಇದ್ರು. ಬಟ್ ಅವರ ನಿಧನದಿಂದ ತೆರವಾಗಿ ಪುತ್ರನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಹಾಗಾಗಿ ಪುತ್ರನ ಕಾರ್ಯವೈಖರಿಗಿಂತ ಹೆಚ್ಚಾಗಿ ಈ ಬಾರಿ ಅನುಕಂಪದ ಅಲೆನೇ ಇಲ್ಲಿ ಕಾಂಗ್ರೆಸ್ಸಿಗೆ ಒಂದು ರೀತಿ ಕೈ ಹಿಡಿಯುತ್ತಾ ಅನ್ನೋದು ಮುಖ್ಯ ಆಗ್ತಾ ಹೋಗುತ್ತೆ. ಇದು ಉಮೇಶ್ ಮೇಟಿ ಅವರ ಆ ವ್ಯಕ್ತಿತ್ವ ಇರಬಹುದು, ಚುನಾವಣೆಗೆ ಬೇಕಾಗಿರುವಂಥ ಆ ಎಲ್ಲ ಕ್ವಾಲಿಟೀಸ್ಗಳು ಅವ್ರ ಹತ್ರ ಇದೆ. ಬಟ್ ಅಂತಿಮವಾಗಿ ಮತದಾನ ಪ್ರಭುಗಳ ಲೆಕ್ಕಾಚಾರಗಳು ಏನಾಗುತ್ತೆ, ಕೆಲ ಪ್ಲಸ್ಸು, ಒಳ ಮೀಸಲಾತಿ ವಿಚಾರ, ಗ್ರಾಮೀಣ ಭಾಗದ ಜನ ಅವರ ಕೈ ಹಿಡಿದಿರುವಂಥದ್ದು, ನಂತರದಲ್ಲಿ ಆರಂಭಿಕವಾಗಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಆ ಕುಟುಂಬದಲ್ಲಾಗಿರುವಂಥ ಕೆಲ ಹೈಡ್ರಾಮಾ ವಿಚಾರಗಳಿರ್ಬೋದು, ಇವೆಲ್ಲವೂ ಕೂಡ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಬಟ್ ಕಾಂಗ್ರೆಸ್ ಸರ್ಕಾರ ಇದ್ದು ಗ್ಯಾರಂಟಿಗಳನ್ನು ನಾವು ಕೊಟ್ಟು ಯಶಸ್ವಿ ಆಗ್ತೀವಿ ಅಂತ ಹೇಳ್ತಿರೋದು, ಎಲ್ಲ ಒಂದು ಕಡೆ ಗ್ಯಾರಂಟಿಗಳು, ರಾಜ್ಯ ಸರ್ಕಾರದ ಕಾರ್ಯವೈಖರಿಗಳನ್ನು ಜನ ಹೆಂಗೋ ಅಪ್ಕೊಂಡಿದ್ದಾರೆ, ಮೆಚ್ಕೊಂಡಿದ್ದಾರೆ ಅನ್ನೋದಕ್ಕೆ ಈ ಬಾರಿ ನಡೀತಾ ಇರುವಂಥ ಎರಡೂ ಈ ಕ್ಷೇತ್ರದ ಬೈ ಎಲೆಕ್ಷನ್ನ ಫಲಿತಾಂಶವೇ ಒಂದು ರೀತಿ ಉತ್ತರ ಕೊಡುತ್ತೆ. ಇದು ಮುಂಬರುವಂಥ 28ರ ಚುನಾವಣೆಗೆ ಇದು ಒಂದು ರೀತಿ ದೊಡ್ಡ ಮಟ್ಟದ ದಾರಿ ಮಾಡಿಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಜಾತಿ ಅಸ್ತ್ರವನ್ನ ಬಳಸಿ ಕೋಟೆಯನ್ನ ಗೆಲ್ಲುವಂತ ತವಕದಲ್ಲಿದ್ದಾರೆ. ದಂಡನ್ನ ಕಟ್ಕೊಂಡು ನಾಯಕರು ಒಬ್ಬೊಬ್ಬರಾಗಿ ಬರ್ತಿದ್ದಾರೆ. ಜಾತಿ ವಿಚಾರವನ್ನು ಮುಂದಿಟ್ಕೊಂಡು ಹಿಂದುತ್ವ ಮತ್ತು ಜಾತಿಗೆ ಅಂಟಿಕೊಂಡಿರುವಂತ ಅಖಾಡ ಇದು. ಕರೆಕ್ಟ್ ನೋಡಿ, ಮೇಟಿ ಚರಂತಿಮಠ ಸಾಂಪ್ರದಾಯಿಕ ವಿರೋಧತ್ವ ಇದೆ, ಅಲ್ಲಿ ಜಿದ್ದಾಜಿದ್ದಿ ಇದೆ. ಕೆಲ ದಶಕಗಳಿಂದ ಅವರೊಮ್ಮೆ ಇವರೊಮ್ಮೆ ಅಲ್ಲಿನ ಜನ ಆಯ್ಕೆ ಮಾಡ್ತಾರೆ. ಸಾಕಷ್ಟು ಬೇಡಿಕೆ ನೋವುಗಳ ನಡುವೆನೇ ಚುನಾವಣೆಗಳು ನಡೀತಾ ಇರೋದು. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಬಾಧಿತ ಕ್ಷೇತ್ರ ಇದು. ಮುಳುಗಡೆಯ ಪ್ರದೇಶಗಳಿದೆ. ಔದ್ಯೋಗಿಕವಾಗಿ ಹೊಸತೇನೂ ಇಲ್ಲದಂತ ಕ್ಷೇತ್ರ. ಇದನ್ನು ನಾವು ನೋಡಬೇಕು. ಸಂತ್ರಸ್ತರ ಸಮಸ್ಯೆಗಳಿಗೆ ಸೂಕ್ತ ಗೆಲುವು ಸಿಗ್ತಿಲ್ಲ, ಅವ್ರ ಸಮಸ್ಯೆ ಪರಿಹಾರ ಆಗ್ತಿಲ್ಲ. ಈ ಬಾರಿ 9 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕೈಕಮಲ ಫೈಟ್ ಅಂತೂ ಇದ್ದೇ ಇದೆ. ಇತರ ಸ್ವತಂತ್ರವಾಗಿರ್ಬೋದು, ಬಂಡಾಯ ಇರ್ಬೋದು, ಸೇರಿದಂತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ಗಳಿದೆ. ನೋಡಿ, ಬಾಗಲಕೋಟೆ ಅಷ್ಟು ಈಸಿಯಾಗಿ ತೆಗೆದುಕೊಳ್ಳೋಕ್ಕಾಗಲ್ಲ. ಜಿದ್ದಾಜಿದ್ದಿನ ರಾಜಕೀಯ ಅಲ್ಲಿ. ಮೇಟಿ ಕುಟುಂಬಕ್ಕೆ ಒಂದೊಂದ್ಸಲ ಮಣೆ ಹಾಕ್ತಾರೆ. ಚರಂತಿಮಠ ಅವರ ಕಾರ್ಯವೈಖರಿಗೆ ಮೆಚ್ಚಿ ಜನ ಓಟ್ ಹಾಕ್ತಾರೆ. ಅದು ಭಾರಿ ಅಂತರ ಅನ್ನೋದೇನಿಲ್ಲ. ಸಾವಿರಾರು, 10,000, 20,000 ಇಲ್ಲ, 5,000-6,000 ಮತಗಳ ಅಂತರದಲ್ಲಿ ಚುನಾವಣೆ ಆಗುತ್ತೆ. ಹಿಂದುತ್ವದ ಅಲೆ ದೊಡ್ಡ ಮಟ್ಟಕ್ಕಿದೆ. ಅದು ಬಿಜೆಪಿಗೆ ಒಂದು ರೀತಿ ಪ್ಲಸ್. ಜಾತಿವಾರವಾಗಿ ಮತಗಳನ್ನ ಸೆಳೆಯುವಂತ ಚಾಣಕ್ಷತನ ಮೇಟಿ ಕುಟುಂಬಕ್ಕಿದೆ. ಜೊತೆಯಲ್ಲಿ ಈಗ ನಾವು ಇಷ್ಟೆಲ್ಲ ಗಮನಿಸಿದ್ವಿ, ಕಳೆದ ಚುನಾವಣೆಗಳು ಏನಾಗಿತ್ತು, ಅಂಕಿಅಂಶಗಳು ಏನ್ ಹೇಳುತ್ತೆ ಅನ್ನೋದಾದ್ರೆ, HY ಮೇಟಿ ಅವರು 78,494 ಮತಗಳನ್ನ ಕಳೆದ ಚುನಾವಣೆಯಲ್ಲಿ ಪಡೆದಿದ್ರು. ವೀರಣ್ಣ ಚರಂತಿಮಠ ಅವರು ಬಿಜೆಪಿ ಅಭ್ಯರ್ಥಿ 72,157. ಅಂದ್ರೆ ಅಂತರ ಇರೋದಿಷ್ಟೇ 6,337. 5,000 ಮತಗಳ ಅಂತರ ಅಷ್ಟೇ. ಮತದಾನ 69.18% ವೋಟ್ ಶೇರ್ಗಳನ್ನ ಪಡ್ಕೊಂಡಿತ್ತು. ಇದು 2023ರ ಫಲಿತಾಂಶ. ಅದರ ಹಿಂದೆ ಅಂತಂದ್ರೆ 2018ರ ಚುನಾವಣೆಯ ಫಲಿತಾಂಶದ ಲೆಕ್ಕಾಚಾರ ನೋಡೋದಾದ ನಾವು ಅಲ್ಲಿ ಬಹಳ ಸ್ಪಷ್ಟವಾಗಿತ್ತು. ವೀರಣ್ಣ ಚರಂತಿಮಠ ಅವರು ಗೆದ್ದಿದ್ರು.
18ರ ಚುನಾವಣೆಯಲ್ಲಿ ಬಿಜೆಪಿಗೆ ಬಾಗಲಕೋಟೆ ಜನ ಜೈ ಅಂದಿದ್ರು, ಕಮಲ ಅಲ್ಲಿ ಅರಳಿತ್ತು. ಆದರೆ 23ರ ಚುನಾವಣೆ ಬರೋಷ್ಟರಲ್ಲಿ ಅಲ್ಲಿನ ಚಿತ್ರಣ ಬದಲಾಗಿದೆ. ಅದು ಕೂಡ ನೆಕ್ ಟು ನೆಕ್ ಫೈಟ್ ಇಂದ. ಅಲ್ಲಿ ಉದ್ಯೋಗದ ಕೊರತೆಗಳು ಹೆಚ್ಚಾಗಿದೆ. ನಮಗೆ ಹೆಚ್ಚಿನ ಉದ್ಯೋಗದ ವ್ಯವಸ್ಥೆಗಳು ಮಾಡಿಕೊಡ್ಬೇಕು, ಕೆಲ ಫ್ಯಾಕ್ಟರಿ ಇರ್ಬೋದು, ಉದ್ಯೋಗ ನಿರುದ್ಯೋಗಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಅದಕ್ಕೂ ಮುನ್ನ ದೊಡ್ಡ ಮಟ್ಟಕ್ಕಿರೋದು ದಶಕಗಳಿಂದ ಸಮಸ್ಯೆ ಅಂತಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಆ ಬಾಧಿತ ಕ್ಷೇತ್ರಗಳೇನಿದೆ, ಮುಳುಗಡೆಯ ಪ್ರದೇಶ ಅಂತ ಯಾವುದನ್ನ ಅಲ್ಲಿ ಗುರುತಿಸ್ಕೊಳ್ಳಾಗಿದೆಯಲ್ಲ, ಅಲ್ಲಿನ ಜನರಿಗೆ ಮನೆ ಕಟ್ಸ್ಕೊಡೋ ಕೆಲಸ ಆಗಿದೆ. ವೀರಣ್ಣ ಚರಂತಿ ಮಟ್ಟಿಗೆ ಜನ ಹೆಚ್ಚಿನ ಬಹುಪಾಲು ಜಯಘೋಷವನ್ನ ಕೂಗೋದು ಇದಕ್ಕೆ. ನಮ್ಮ ಜೊತೆ ಅವ್ರು ನಿಂತಿದ್ರು, ಮನೆ ಕಟ್ಸ್ಕೊಟ್ಟಿದ್ರು, ಅಭಿವೃದ್ಧಿ ಕೆಲಸಕ್ಕೆ ಹರಿಕರಾಗಿ ಕೆಲಸ ಮಾಡಿದ್ರು. ಬಟ್ ಕೆಲ ಯೋಜನೆಗಳನ್ನ, ಈ ಮೇಲ್ದಂಡೆ ಯೋಜನೆ ಇರ್ಬೋದು, ಇನ್ನಿತರ ನೀರಾವರಿಗೆ ಸಂಬಂಧ ಯೋಜನೆಗಳು ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಅದು ಮುಕ್ತಾಯ ಆಗಿಲ್ಲ, ಅರ್ಧದಲ್ಲೇ ನಿಂತಿದೆ. ಹಾಗಾಗಿ ಇದನ್ನ ದಡ ಸೇರಿಸೋರು ಯಾರು ಅನ್ನೋ ಒಂದು ಲೆಕ್ಕಾಚಾರಗಳು ಸಾಕ್ತಿದೆ. ಇದು ಬಲ ಜೊತೆಯಲ್ಲಿ ಒಂದಿಷ್ಟು ಡ್ರಾಬ್ಯಾಕ್ಸ್ಗಳು ಕೂಡ ಎರಡೂ ಪಕ್ಷಕ್ಕಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.